ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಇದು ಖಾರ ಚಪಾತಿ. ಖಾರ ಚಪಾತಿ ಹೇಗೆ ಮಾಡೋದು ಅಂದರೆ, ಗೋಧಿ ಹಿಟ್ಟು, ಅದಕ್ಕೆ ಉಪ್ಪು, ಕಸೂರಿ ಮೇಥಿ, ಅರಿಶಿನ, ಅಜ್ವಾನ, ಗರಂ ಮಸಾಲ ಮತ್ತು ತಕ್ಕಷ್ಟು ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಶ್ರಣ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಹತ್ತುವ ಹಾಗೆ ಕಲಿಸ್ಬಿಟ್ಟು ನೀರು ಹಾಕಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು 10 ನಿಮಿಷ ನೆನೆಗೆ ಬಿಡಬೇಕು. 10 ನಿಮಿಷ ನೆನೆದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಮೊದಲು ಚಿಕ್ಕದಾಗಿ ಅಗಲವಾಗಿ ಲಟ್ಟಿಸ್ಕೊಳ್ಬೇಕು. ಆಮೇಲೆ ಲಟ್ಟಿಸಿದ ಚಪಾತಿಗೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಮಡಚಬೇಕು. ಮಡಚಿ ಮತ್ತೆ ಎಣ್ಣೆ ಹಚ್ಕೊಳ್ಬೇಕು. ಈ ರೀತಿ ಮಾಡಿದ್ರೆ ಚಪಾತಿಗಳು ಮೆತ್ತಗೆ ಆಗುತ್ತೆ. ಇದೇ ರೀತಿ ನಾವು ಎಲ್ಲವನ್ನು ಮಾಡಿಕೊಂಡೆ. ಈಗ ನೋಡಿ, ಲಟ್ಟಿಸಿದ್ದಾಯಿತು, ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಅದು ತುಪ್ಪ ಹಾಕಿನೂ ಬೇಯಿಸ್ಬೋದು. ಸಾದಾ ಚಪಾತಿಯಿಂದ ಬೇಜಾರಾದಾಗ ಈ ರೀತಿ ಮಾಡ್ಕೊತೀನಿ. ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ. ನೋಡಿದ್ರ ಜೊತೆ ಬೇಳೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.